ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಅಗ್ರಿವ್ಯಾಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫೈನಲಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಪೋಸ್ಟ್ಗಳಿಗೆ 2026 ವರ್ಷದ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಪೋಸ್ಟ್ ಬಗ್ಗೆ, ಅಂದರೆ ಈ ಪೋಸ್ಟ್ಗೆ ಮಿನಿಮಮ್ ಸ್ಯಾಲ್ರಿ ಎಷ್ಟಿರುತ್ತೆ, ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಿರಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಸೊ ಈ ಥರ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟು, ಸೊ ಈ ಥರ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಡೀಟೇಲ್ಸ್ ಆಫ್ ದ ಪೋಸ್ಟ್. ಸೊ ಮೊದಲನೇದಾಗಿ ಇಲ್ಲಿ ನಮಗೆ 2 ಪೋಸ್ಟ್ಗಳಿದೆ. ಇದರಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂತ ಒಂದು ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ ಒಂದು. ಸೊ ಇದರಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ನಮಗೆ 75 ಪೋಸ್ಟ್ಗಳು ಬಿಟ್ಟಿದ್ದಾರೆ. ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೆ ಓನ್ಲಿ 5 ಪೋಸ್ಟ್ಗಳು ಬಿಟ್ಟಿದ್ದಾರೆ. ಸೊ ಎರಡೂ ಸೇರಿಸಿ ಟೋಟಲ್ 80 ಪೋಸ್ಟ್ ನಮಗೆ ಇಲ್ಲಿ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪೇ ಸ್ಕೇಲ್. ಇಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ನಮಗೆ 65,950 ರೂಪಾಯಿ ಮಿನಿಮಮ್ ಇರುತ್ತೆ. ಆ್ಯಂಡ್ ಅದೇ ಬೇಸಿಕ್ ಸ್ಯಾಲರಿ. ಆ್ಯಂಡ್ ಮ್ಯಾಕ್ಸಿಮಮ್ 1,24,900 ಮ್ಯಾಕ್ಸಿಮಮ್ ಸ್ಯಾಲರಿ. ಸೊ ಆ್ಯಂಡ್ ಸೇಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೂ 69,250 ರೂಪಾಯಿ ಮಿನಿಮಮ್ ಸ್ಯಾಲರಿ. ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲರಿ 1,34,200. ಸೊ ಇದು ಬ್ರೀಫ್ ಅಬೌಟ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು? ಸೊ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಬೇಕು ಅಂದರೆ ಇಲ್ಲಿ ಅಸಿಸ್ಟೆಂಟ್ AHO ಪೋಸ್ಟ್ಗೆ ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ 4 ಇಯರ್ BSc ಡಿಗ್ರಿ ಇನ್ ಹಾರ್ಟಿಕಲ್ಚರ್ ಆಗಿರಬೇಕು. 4 ಇಯರ್ BSc ಡಿಗ್ರಿ ಇನ್ ಹಾರ್ಟಿಕಲ್ಚರ್. ಸೊ ಇಲ್ಲಿ ದಟ್ಟು ಓನ್ಲಿ ICAR ಅಕ್ರಿಡೇಷನ್ ಆಗಿರುವಂತಹ ಯೂನಿವರ್ಸಿಟಿ ಅಥವಾ ಕಾಲೇಜಿಂದ 4 ಇಯರ್ BSc ಹಾರ್ಟಿಕಲ್ಚರ್ ಡಿಗ್ರಿ ಯಾರು ಕಂಪ್ಲೀಟ್ ಮಾಡಿರ್ತಾರೋ ಅವರೆಲ್ಲರೂ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಪೋಸ್ಟ್ಗೆ ಎಲಿಜಿಬಲ್. ಸೊ ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಈ ಪೋಸ್ಟ್ಗೆ BSc ಜೊತೆಗೆ MSc ಮಾಡಿರಬೇಕು. BSc ಪ್ಲಸ್ MSc. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಹಾರ್ಟಿಕಲ್ಚರ್ ಓನ್ಲಿ ಫ್ರಮ್ ICAR ಅಕ್ರಿಡೇಟೆಡ್ ಯೂನಿವರ್ಸಿಟಿ ಆರ್ ಕಾಲೇಜ್. ICAR ಅಕ್ರಿಡೇಷನ್ ಆಗಿರುವಂತಹ ಯೂನಿವರ್ಸಿಟಿ ಆರ್ ಕಾಲೇಜಿಂದ BSc ಪ್ಲಸ್ MSc 2 ಡಿಗ್ರಿ ಮಾಡಿರಬೇಕು. 2 ಡಿಗ್ರಿ ಮಾಡಿರೋರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಪೋಸ್ಟ್ಗೆ ಎಲಿಜಿಬಲ್ ಆಗ್ತಾರೆ. ಇಲ್ಲಿ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಡಿಗ್ರಿ ಈ 2022 to 2026 ಬ್ಯಾಚ್ ಯಾರಿರ್ತಾರೋ ಅವ್ರಿಗೆ PDC ಕಂಪಲ್ಸರಿ ಇರಬೇಕು. ಈ ಇಯರ್ ಅಂದರೆ 2026 ಪಾಸ್ಡ್ ಔಟ್ ಬ್ಯಾಚ್ ಅವ್ರಿಗೆ PDC ಕಂಪಲ್ಸರಿ ಇರಬೇಕು. ಇನ್ ಕೇಸ್ PDC ಇಲ್ಲ ಅಂದರೆ ಈ ಪೋಸ್ಟಿಗೆ ಅವರು ಎಲಿಜಿಬಲ್ ಇಲ್ಲ. ಯಾರಿಗೆ PDC ಇರುತ್ತೋ ಅಂದರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಯಾರಿಗಿರುತ್ತೋ ಅವರು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಕೋಬಹುದು. ಸೇಮ್ ಹಿಯರ್ ಆಲ್ಸೋ MSc ಅವ್ರಿಗೂ ಅಷ್ಟೇ. ಯಾರಿಗೆ ಕೈಯಲ್ಲಿ PDC ಬಂದಿರುತ್ತೋ, ಕಂಪ್ಲೀಟ್ ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೋ ಅವರು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಕಮಿಂಗ್ ಟು ಏಜ್ ಲಿಮಿಟ್. ಏಜ್ ಲಿಮಿಟ್ ಎಷ್ಟಿರಬೇಕು? ಏಜ್ ಲಿಮಿಟ್ ಎಲ್ರಿಗೂ ಗೊತ್ತು. ಮಿನಿಮಮ್ ಏಜ್ ಲಿಮಿಟ್ 18 ಇರಬೇಕು. ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಕೊಟ್ಟವ್ರೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 40 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇದೆ. ಆ್ಯಂಡ್ ಕ್ಯಾಟಗಿರಿ 2A, 2B, 3A, 3B ಕ್ಯಾಂಡಿಡೇಟ್ಸ್ಗೆ 43 ಇಯರ್ಸ್ ಏಜ್ ಲಿಮಿಟ್ ಇದೆ. ಆ್ಯಂಡ್ SC, ST ಆ್ಯಂಡ್ ಕ್ಯಾಟಗಿರಿ 1 ಕ್ಯಾಂಡಿಡೇಟ್ಸ್ಗೆ 45 ಇಯರ್ಸ್ ಏಜ್ ಲಿಮಿಟ್. ಇಲ್ಲಿ ಫರ್ದರ್ ಆಗಿ ನಮಗೆ ಏಜ್ ರಿಲ್ಯಾಕ್ಸೇಷನ್ ಎಕ್ಸ್ಟೆಂಡ್ ಕೊಟ್ಟವ್ರೆ. ಯಾರಿಗೆ ಅಂದರೆ ಆಲ್ರೆಡಿ ಸ್ಟೇಟ್ ಗವರ್ನಮೆಂಟ್ ಅಂದರೆ ಕರ್ನಾಟಕ ಗವರ್ನಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಅವ್ರಿಗೆ ಎಷ್ಟು ವರ್ಷ ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೋ ಅಷ್ಟು ವರ್ಷ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಸಿಮಿಲರ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಅಷ್ಟೇ. ಇಲ್ಲಿ ಎಷ್ಟು ವರ್ಷ ಅವರು ಸರ್ವಿಸಲ್ಲಿ ಇರ್ತಾರೋ ಅಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಡಿಷ್ನಲ್ ಆಗಿ ಪ್ಲಸ್ 3 ಇಯರ್ಸ್ ನಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇಲ್ಲಿ ಅಷ್ಟೇ NCC ಅಲ್ಲಿಯೂ ಅಷ್ಟೇ ನಂಬರ್ ಆಫ್ ಇಯರ್ಸ್ ಸರ್ವ್ಡ್ ಆಸ್ ಕ್ಯಾಡೆಟ್ ಇನ್ಸ್ಟ್ರಕ್ಟರ್. ಎಷ್ಟು ವರ್ಷ ಅವರು ಸರ್ವ್ ಮಾಡಿರ್ತಾರೋ ಅಷ್ಟು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಸಿಮಿಲರ್ಲಿ PWD 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ ವಿಡೋಸ್ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ ಬಾಂಡೆಡ್ ಲೇಬರ್ಸ್ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಕಮಿಂಗ್ ಟು ನೆಕ್ಸ್ಟ್ ಮೆಥಡ್ ಆಫ್ ಸಬ್ಮಿಟಿಂಗ್ ಅಪ್ಲಿಕೇಶನ್. ಮೆಥಡ್ ಆಫ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್. ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂದರೆ ಓನ್ಲಿ ಆನ್ಲೈನಲ್ಲೇ ಮಾಡಬೇಕು. ಯಾವುದೇ ಕಾರಣಕ್ಕೆ ಆಫ್ಲೈನಲ್ಲಿ ಅಪ್ಲಿಕೇಶನ್ ಇಲ್ಲ.
ಸೊ ಇದರಲ್ಲಿ ಓನ್ಲಿ ಆನ್ಲೈನಲ್ಲೇ ನಾವು ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ CET ಆನ್ಲೈನ್ ಕರ್ನಾಟಕ gov.in. ಸೊ ಈ ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಅಲ್ಲಿಂದ ನಾವು ಯಾವ ಪೋಸ್ಟ್ ಬೇಕಂದರೆ ಆ ಪೋಸ್ಟ್ಗೆ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸ್ಕೆಡ್ಯೂಲ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 5ನೇ ತಾರೀಕು, ಅಂದರೆ ನಿನ್ನೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಅಂದರೆ 30th ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಅಂದರೆ 30th ಆಗಸ್ಟ್. ಸೊ ಓನ್ಲಿ 1 ಮಂತ್, ಅಂದರೆ ಈ ಮಂತ್ ಎಂಡಿಂಗ್ ತನಕ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಡೇ ಫಾರ್ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀ 31/8/2026. ಸೊ ಲಾಸ್ಟ್ ಡೇಟ್ ನಮಗೆ 31/8/2026 ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಫೀ ಪೇ ಮಾಡೋಕ್ಕೆ. ನೆಕ್ಸ್ಟ್ ಕಮಿಂಗ್ ಟು ಪ್ರೊಬೇಷನರಿ ಪೀರಿಯಡ್ ಆ್ಯಂಡ್ ಪೇ ಸೈಕಲ್. ಸೊ ಈ ಪ್ರೊಬೇಷನರಿ ಪೀರಿಯಡ್ ಅಂದರೆ ಏನು ಅಂದರೆ, ಸೊ ದ ಕ್ಯಾಂಡಿಡೇಟ್ಸ್ ಹೂ ಆರ್ ಸೆಲೆಕ್ಟೆಡ್, ಸೊ ಇನ್ ಕೇಸ್ ನೀವು ಈ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿ ಸೊ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆಗಿರ್ತಾರಲ್ಲ, ಸೊ ಆ ಕ್ಯಾಂಡಿಡೇಟ್ಸ್ಗೆ 2 years ಪ್ರೊಬೇಷನರಿ ಪೀರಿಯಡ್ ಅಂತ ಕೊಡ್ತಾರೆ. ಈ 2 yearsಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಮ ಡೆಡಿಕೇಶನ್ ಟುವರ್ಡ್ಸ್ ದ ಜಾಬ್, ನಿಮ್ಮ ರೆಗ್ಯುಲಾರಿಟಿ, ನಿಮ್ಮ ಅಟೆಂಡೆನ್ಸ್ ಎಲ್ಲ ನೋಡ್ತಾರೆ. ಈ 2 years ಅಬ್ಸರ್ವೇಷನ್ ಪೀರಿಯಡ್ ಅಂತ ಹೇಳ್ತಾರೆ ಇದನ್ನು. ಸೊ ಅಬ್ಸರ್ವೇಷನ್ ಪೀರಿಯಡ್. ಸೊ ಈ ಅಬ್ಸರ್ವೇಷನ್ ಪೀರಿಯಡಲ್ಲಿ ನಿಮ್ಮ ಹೈಯರ್ ಅಥಾರಿಟೀಸ್ ಯಾರು ಇರ್ತಾರೋ ಅವರು ನಿಮ್ಮ ಡೆಡಿಕೇಶನ್, ಡಿಸಿಪ್ಲೈನ್ ಎಲ್ಲ ನೋಡ್ತಾರೆ. ಸೊ ಅದು ನೋಡಿದ ಮೇಲೆ ನೆಕ್ಸ್ಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಸಕ್ಸಸ್ಫುಲಿ 2 years, ಇನ್ ಕೇಸ್ ಅವರು ನಿಮ್ಮ ಜಾಬ್ ಅಂದರೆ ಅವರು ನಿಮ್ಮ ಡಿಸಿಪ್ಲೈನ್ ನೋಡಿ ಎಲ್ಲ ಸ್ಯಾಟಿಸ್ಫೈ ಆದರೆ, ಸೊ ಈ ಪ್ರೊಬೇಷನರಿ ಪೀರಿಯಡ್ ಆದಮೇಲೆ ನಿಮಗೆ ಪರ್ಮನೆಂಟ್ ಎಂಪ್ಲಾಯ್ ಆಗಿ ID ಕಾರ್ಡ್ ಕೊಡ್ತಾರೆ. ಇನ್ ಕೇಸ್ ಅವ್ರು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ, ಸೊ ಅವರು ಇನ್ನೊಂದು ಇಯರ್ ಮೇ ಬಿ ಎಕ್ಸ್ಟೆಂಡ್ ಮಾಡ್ಬೋದು, ಪ್ರೊಬೇಷನರಿ ಪೀರಿಯಡ್ನ ಇನ್ನೊಂದು ಇಯರ್ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಅಂದರೆ ಈ ಫಸ್ಟ್ 2 years ನೀವು ಒಂದು ಟೆಂಪರರಿ ಎಂಪ್ಲಾಯ್ ಥರ. ಸೊ ಈ ಫಸ್ಟ್ 2 years ನೀವು ಒಂದು ಟೆಂಪರರಿ ಎಂಪ್ಲಾಯ್ ಥರ. ಸೊ ಆದಮೇಲೆ ಸ್ಯಾಟಿಸ್ಫೈ ನಿಮ್ಮ ಹೈಯರ್ ಅಥಾರಿಟೀಸ್ ನಿಮ್ಮ ಜಾಬ್ ಎಲ್ಲ ನೋಡಿ ಸ್ಯಾಟಿಸ್ಫೈ ಆದಮೇಲೆ ಸೊ ನಿಮಗೆ ಪರ್ಮನೆಂಟ್ ಮಾಡ್ತಾರೆ. ಸೊ ಇದು ಪ್ರೊಬೇಷನರಿ ಪೀರಿಯಡ್ ಅಂದರೆ. ಆ್ಯಂಡ್ ಪೇ ಸ್ಕೇಲ್ ಬಂದರೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ 65,950 ರೂಪಾಯಿ. ಸೊ ಇದು ಇನ್ಕ್ರಿಮೆಂಟ್ ಆಗಿ ಫೈನಲ್ ಹೈಯೆಸ್ಟ್ ಸ್ಯಾಲ್ರಿ 1,24,900 ಹೋಗುತ್ತೆ. ಸೊ ಹೆಂಗೆ ಇನ್ಕ್ರಿಮೆಂಟ್ ಆಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಸ್ಯಾಲ್ರಿ ನಿಮಗೆ 65,950 ರೂಪಾಯಿ ಬರುತ್ತೆ. ಇದು ಬೇಸಿಕ್ ಮಂತ್ಲಿ ಪೇ. ಸೊ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಇರುತ್ತೆ. ಸೊ ಆ್ಯನ್ಯುವಲಿ ನಿಮಗೆ 1,650 ರೂಪಾಯಿ ಆ್ಯನ್ಯುವಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಎಲ್ಲಿ ತನಕ ಇನ್ಕ್ರೀಸ್ ಆಗುತ್ತೆ ಅಂದರೆ, ಸೊ ಅಪ್ ಟು 74,200, 74,200 ನಿಮ್ಮ ಬೇಸಿಕ್ ಸ್ಯಾಲ್ರಿ ರೀಚ್ ಆಗೋ ತನಕ ಈ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಒನ್ಸ್ ನಿಮ್ಮ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಒನ್ಸ್ ನಿಮ್ಮ ಬೇಸಿಕ್ ಸ್ಯಾಲ್ರಿ 74,200 ರೀಚ್ ಆದರೆ, ನೆಕ್ಸ್ಟ್ ಇನ್ಕ್ರಿಮೆಂಟ್ ನಿಮಗೆ ಆ್ಯನ್ಯುವಲ್ ಇನ್ಕ್ರಿಮೆಂಟ್ 1,900. ಸೊ 1,900 ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದು ಎಲ್ಲಿ ತನಕ ಇನ್ಕ್ರೀಸ್ ಆಗುತ್ತೆ ಅಂದರೆ, ನೆಕ್ಸ್ಟ್ ಸೇಮ್ ಪ್ರಾಸೆಸ್ 85,600 ಬರೋ ತನಕ 1,900 ಆ್ಯನ್ಯುವಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ 2,300 ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ. ಸೊ ಲೈಕ್ ದಿಸ್ ಫ್ರಮ್ ಬೇಸಿಕ್ಸ್, ಸೊ 65,950 ಟು ಸೊ ದ ಮ್ಯಾಕ್ಸಿಮಮ್ ಸ್ಯಾಲ್ರಿ 1,24,900 ರೂಪೀಸ್, 1,24,900 ತನಕ ನಿಮಗೆ ಸ್ಯಾಲ್ರಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸಿಮಿಲರ್ಲಿ ಸೇಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೂ ಅಷ್ಟೇ. ಸೊ ಮಿನಿಮಮ್ ಸ್ಯಾಲ್ರಿ ನಮಗೆ ಇಲ್ಲಿ ಸೊ 69,250 ಅಂದರೆ 69,250 ರೂಪಾಯಿಯಿಂದ ಸೊ 1,34,200 ರೂಪಾಯಿ ತನಕ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ NPS ಫೆಸಿಲಿಟಿನೂ ನಿಮಗೆ ಇಲ್ಲಿ ಅವೈಲಬಲ್ ಇರುತ್ತೆ. ಸೊ ಈ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಪೋಸ್ಟ್ಗಳಿಗೆ NPS ಫೆಸಿಲಿಟಿನೂ ಅವೈಲಬಲ್ ಇರುತ್ತೆ. NPS ಫೆಸಿಲಿಟಿ ಅಂದರೆ ಏನಂದರೆ, ಸೊ ಒನ್ಸ್ ನೀವು ಜಾಬಲ್ಲಿ ಜಾಯಿನ್ ಆದಮೇಲೆ ನಿಮಗೆ NPS ಅಕೌಂಟ್ ಅಂತ ಒಂದಿರುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಎವ್ರಿ ಮಂತ್ಲಿ ಆರ್ ಆ್ಯನ್ಯುವಲಿ ನಿಮ್ಮ ಸ್ಯಾಲ್ರಿಯಿಂದ ಇಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಅಂತ ಕಟ್ ಮಾಡಿ ಈ NPS ಅಕೌಂಟ್ಗೆ ಹಾಕ್ತಾರೆ. ಈ NPS ಅಕೌಂಟ್ಗೆ ಹಾಕಿದ್ಮೇಲೆ ಸೊ ಈ ಥರ ನಿಮ್ಮ ಸ್ಯಾಲ್ರಿಯಿಂದನೂ ಹಾಕ್ತಾರೆ, ಗೌರ್ನಮೆಂಟು ಬೋನಸ್ ಥರ ಈ NPS ಅಕೌಂಟಲ್ಲಿ ಹಾಕ್ತಾ ಇರ್ತಾರೆ. ಸೊ ಈ ಥರ ವರ್ಷ ಇಲ್ಲಾಂದರೆ ಎವ್ರಿ ಮಂತ್ ಸೊ ಈ ಮನಿ ಅನ್ನೋದು ಇದರಲ್ಲಿ ಡೆಪಾಸಿಟ್ ಆಗ್ತಾ ಇರುತ್ತೆ. ಸೊ ಈ ಮನಿನ ನೀವು ಯಾವಾಗ ಯೂಸ್ ಮಾಡ್ಕೋಬೋದು ಅಂದರೆ, ವೆನ್ ಯು ವಿಲ್ ರಿಟೈರ್.
ಸೊ ನಿಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ಈ NPS ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತಾರೆ ಇದನ್ನು. ಸೊ ಈ ಅಕೌಂಟಲ್ಲಿ ಇರೋ ಮನಿನ ನೀವು ರಿಟೈರ್ಮೆಂಟ್ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಈ NPS ಫೆಸಿಲಿಟಿನೂ ಇದಕ್ಕೆ ಅವೈಲಬಲ್ ಇರುತ್ತೆ. ಸೊ ಈ NPS ಇಲ್ಲದೆ ಇದ್ರ ಜೊತೆಗೆ ನಮಗೆ ಸೊ ಡಿಯರ್ನೆಸ್ ಅಲೋವೆನ್ಸು ಇರುತ್ತೆ, HR ಹೌಸ್ ರೆಂಟ್ ಅಲೋವೆನ್ಸು ಇರುತ್ತೆ. ಡಿಯರ್ನೆಸ್ ಅಲೋವೆನ್ಸು ಆ್ಯಂಡ್ ಹೌಸ್ ರೆಂಟ್ ಅಲೋವೆನ್ಸ್ ಎರಡೂ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ಡೀಟೇಲ್ಸ್. ಸೊ ಈಗ ಇಲ್ಲಿ ಅಪ್ಲಿಕೇಶನ್ ಫೀ ಡೀಟೇಲ್ಸ್ ಹೆಂಗೆ ಅಪ್ಲೈ ಮಾಡಬೇಕು? ಓನ್ಲಿ ಆನ್ಲೈನ್ ಮೋಡ್. ಸೊ ಅಪ್ಲಿಕೇಶನ್ ಓನ್ಲಿ ಆನ್ಲೈನ್ ಮೋಡಲ್ಲಿ ಮಾತ್ರ ನಾವು ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಜನರಲ್ ಮೆರಿಟ್ ಅದರ್ ಕ್ಯಾಟಗರೀಸ್ 2A 2B 3A 3B ಅವ್ರಿಗೆ ಸೊ ಫೀ ಅಮೌಂಟ್ ಎಷ್ಟು ಅಂದರೆ 750 ರುಪೀಸ್. ಸೊ ಟೋಟಲ್ 750 ರುಪೀಸ್ ಆಗುತ್ತೆ. ಅದರಲ್ಲಿ 500 ರುಪೀಸ್ ಅವರು ಅಪ್ಲಿಕೇಶನ್ ಫೀ ಅಂತ ತಗೊತಾರೆ ಆ್ಯಂಡ್ 250 ರುಪೀಸ್ ಪ್ರಾಸೆಸಿಂಗ್ ಫೀ ಅಂತ ತಗೊತಾರೆ. ನೆಕ್ಸ್ಟ್ SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗೆ ಸೊ ಓನ್ಲಿ ₹500. ಸೊ ಇದರಲ್ಲಿ 250 ರುಪೀಸ್ ಅವರ ಅಪ್ಲಿಕೇಶನ್ ಫೀಗೆ ತಗೊತಾರೆ ಆ್ಯಂಡ್ ರಿಮೈನಿಂಗ್ 250 ರುಪೀಸ್ ಪ್ರಾಸೆಸಿಂಗ್ ಫೀಗೆ ತಗೊತಾರೆ. ಸೊ ನೆಕ್ಸ್ಟ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ PW ಕ್ಯಾಂಡಿಡೇಟ್ಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ಗೆ 250 ರುಪೀಸ್. ಸೊ ಅವ್ರಿಗೆ ಯಾವುದು ಅಪ್ಲಿಕೇಶನ್ ಫೀಸ್ ಇರಲ್ಲ, ಓನ್ಲಿ ಪ್ರಾಸೆಸಿಂಗ್ ಫೀ ಮಾತ್ರ ಇರುತ್ತೆ. ಸೊ ಅದು 250 ರುಪೀಸ್ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ಕೋಬೇಕು. ಸೊ ಫೀ ಒನ್ಸ್ ಪೇಯ್ಡ್ ವಿಲ್ ನಾಟ್ ಬಿ ರೀಫಂಡೆಡ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್. ಸೊ ಒನ್ಸ್ ನೀವು ಫೀ ಪೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವರು ವಾಪಸ್ ಕೊಡೋದು ಇರಲ್ಲ. ಸೊ ಇದನ್ನು ನೀವು ಒಂದ್ಸತಿ ನೋಡ್ಕೋಬೇಕು. ನೆಕ್ಸ್ಟ್ ಎಕ್ಸಾಮಿನೇಷನ್ ಡೇಟ್ಸ್ ಸ್ಕೆಡ್ಯೂಲ್ಸ್. ಸೊ ಇಲ್ಲಿ ಎಕ್ಸಾಮಿನೇಷನ್ ಡೇಟ್ಸ್ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ. ಒನ್ಸ್ ಈ ನೋಟಿಫಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಫಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ನಿಮಗೆ ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಆ ಟೈಮ್ ಟೇಬಲ್ ಒಂದು ಸ್ಕೆಡ್ಯೂಲ್ ಪ್ರಕಾರ ಎಕ್ಸಾಮಿನೇಷನ್ ಅನ್ನೋದನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಮಿನೇಷನ್ ಅನ್ನೋದು ಪೇಪರ್ 1 ಜನರಲ್ ನಾಲೆಡ್ಜ್ ಅಂಡ್ ಪೇಪರ್ 2 ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಸೊ ಪೇಪರ್ 1 ಅಂಡ್ ಪೇಪರ್ 2. ಸೊ ಇಲ್ಲಿ ಇನ್ನೊಂದಿದೆ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಅಂತ. ಸೊ ಈ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಯಾರ್ಯಾರು ಬರಿಬೇಕು, ಯಾರ್ಯಾರು ಬರಿಬಾರ್ದು. ಸೊ ಈ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಅನ್ನೋದನ್ನ ಸೊ ಯಾರು SSLC ಆರ್ PUC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರ್ತಾರೋ ಅವರು ಈ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಯಾರು ತಗೊಂಡಿಲ್ಲದೆ ಬರ್ದಿರ್ತಾರೋ ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ICSC ಅವರು, ಸೊ ICSC ಆರ್ CBSE ಅವರು ಅವ್ರ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಳ್ಳಲ್ಲ. ಸೊ ಅವ್ರೇನು ತಗೊತಾರೆ, ಜನರಲಿ ಹಿಂದಿ, ಸ್ಯಾನ್ಸ್ಕ್ರಿಟ್ ಆರ್ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡು ಸೊ ಜನರಲಿ SSLC ಆರ್ PUC ಪಾಸ್ ಆಗಿರ್ತಾರೆ. ಸೊ ಆ ಥರ ಕ್ಯಾಂಡಿಡೇಟ್ಸ್ ಯಾರಾದರೂ ಇದ್ದರೆ ಸೊ ಅವರು ಈ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ನ ಬರಿಬೇಕು. ಇದು ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ನ ಅವರು ಬರೀಲೇಬೇಕು. ಸೊ ಅಂಡ್ ಬರೆದು ಇದು ಕ್ವಾಲಿಫೈ ಆಗಬೇಕು. ಸೊ ಬರೆದು ಈ ಎಕ್ಸಾಮಿನೇಷನ್ನ ಕ್ವಾಲಿಫೈ ಆಗಬೇಕು. ಸೊ ಈ ಎಕ್ಸಾಮಿನೇಷನ್ ಕ್ವಾಲಿಫೈ ಆದ್ರೇ ಅವರು ಪೇಪರ್ 1 ಅಂಡ್ ಪೇಪರ್ 2 ಎಕ್ಸಾಮ್ಗೆ ಬರೆಯೋಗೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಕೀಮ್. ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಕೀಮ್ ಹೆಂಗಿರುತ್ತೆ? ಸೊ ಇಲ್ಲಿ ನಮಗೆ ಇಲ್ಲಿ ಟೂ ಮೋಡ್ಸ್ ಕೊಟ್ಟವ್ರೆ. ದಟ್ ಈಸ್ ಆನ್ಲೈನ್ CBT ಟೆಸ್ಟ್, ದಟ್ ಈಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಆರ್ ಆಫ್ಲೈನ್ OMR ಶೀಟ್ ಬೇಸ್ಡ್ ಟೆಸ್ಟ್ ಅಂತ. ಸೊ ಇವೆರಡರಲ್ಲಿ ಯಾವುದೋ ಒಂದು ಇರ್ಬೋದು. ಸೊ ಯಾವುದು ಇರುತ್ತೆ ಅಂತ ನಮಗೆ ಈಗಲೇ ಹೇಳೋಕ್ಕಾಗಲ್ಲ. ಸೊ ಇವೆರಡರಲ್ಲಿ ಯಾವುದೋ ಒಂದು ಇರ್ಬೋದು. ಸೊ ಮ್ಯಾಕ್ಸಿಮಮ್ ಆಫ್ಲೈನ್ ಮೋಡಲ್ಲೇ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ details of examination center will be announced later. Candidate will be informed to download admission tickets, hall tickets from KEA website. ಸೊ ಈ ಹಾಲ್ ಟಿಕೆಟ್ಸ್, ಅಡ್ಮಿಷನ್ ಟಿಕೆಟ್ ಈ KEA ವೆಬ್ಸೈಟಿಂದ ನಾವು ಸೊ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ಸ್ ಆ್ಯಂಡ್ ಕ್ಯಾರಿ ಒನ್ ಆಫ್ ದ ಒರಿಜಿನಲ್ ಫೋಟೋ ಐಡೆಂಟಿ ಕಾರ್ಡ್. ಸೊ ಒರಿಜಿನಲ್ ಫೋಟೋ ಎಕ್ಸಾಮಿನೇಷನ್ ಟೈಮಲ್ಲಿ ಒಂದು ಒರಿಜಿನಲ್ ಫೋಟೋ ಐಡೆಂಟಿ ಕಾರ್ಡ್ನ ನಾವು ತಗೊಂಡು ಹೋಗಬೇಕು. ಅದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ವೋಟರ್ ID, ಗೌರ್ಮೆಂಟ್ ಎಂಪ್ಲಾಯ್ ID ಇನ್ ಕೇಸ್ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ. ಸೊ ಈ ಥರ ಯಾವುದೋ ಒಂದು ID ನಾವು ತಗೊಂಡು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಬೇಕು. ನೆಕ್ಸ್ಟ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್. ಸೊ ನಾವು ಆಲ್ರೆಡಿ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಯಾರು ಬರಿಬೇಕು, ಯಾರು ಬರಿಬಾರ್ದು ಅಂತ. ಸೊ ಈ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಬಗ್ಗೆ ಏನಂದರೆ ಇದು ಟೋಟಲ್ ನಮಗೆ 150 ಮಾರ್ಕ್ಸ್ ಇರುತ್ತವೆ. ಸೊ ಟೋಟಲಿ 150 ಮಾರ್ಕ್ಸ್ಗೆ ಈ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ ಇರುತ್ತೆ. ಅಂಡ್ ದಟ್ ಟು ಕ್ವಾಲಿಫೈಯಿಂಗ್ ಮಾರ್ಕ್ಸ್ 50, ಮಿನಿಮಮ್ 50 ಮಾರ್ಕ್ಸ್ ಬರಲೇಬೇಕು. ಸೊ ಮಿನಿಮಮ್ 50 ಮಾರ್ಕ್ಸ್ ಬಂದರೆ ಅವರು ಆ ಎಕ್ಸಾಮ್ ಕ್ವಾಲಿಫೈ ಆಗಿದ್ದಾರೆ ಅಂತ ಅರ್ಥ. ಸೊ ಆಫ್ಟರ್ ದಟ್ ಅವರು ಪೇಪರ್ 1 ಪೇಪರ್ 2ನ ಬರಿಬೋದು. ಸೊ ಈ ಕನ್ನಡ ಲ್ಯಾಂಗ್ವೇಜ್ ನಮಗೆ SSLC ಲೆವೆಲಲ್ಲೇ ಇರುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ SSLC ಬೇಸಿಕ್ ಲೆವೆಲ್ ಮೇಲೆ ಇರುತ್ತೆ. ಸೊ ಈಸಿಯಾಗಿ ನಾವು ಎಲ್ಲ ಈ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ನ ಬರೆದು ಪಾಸ್ ಆಗ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂಡ್ ಸಿಲೆಬಸ್. ಸೊ ಇಲ್ಲಿ
ಆಲ್ರೆಡಿ KE ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ SSLC ಲೆವೆಲಲ್ಲೇ ಇರುತ್ತೆ. ಸೊ ಅದರಲ್ಲಿ ಏನಿಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಪೇಪರ್ 1 ಅಂಡ್ ಪೇಪರ್ 2 ಏನಿರುತ್ತೋ ಈ ಪೇಪರ್ 1 ಅಲ್ಲಿ ನಮಗೆ ಓನ್ಲಿ ಜನರಲ್ ನಾಲೆಡ್ಜ್ ಪೇಪರ್ ಅಂದ್ರೆ ಓನ್ಲಿ ಜನರಲ್ ಸ್ಟಡೀಸ್ ಅಂಡ್ ಕರೆಂಟ್ ಅಫೇರ್ಸ್ ಮಾತ್ರನೇ ಕೇಳ್ತಾರೆ. ಸೊ ಜನರಲ್ ಸ್ಟಡೀಸ್ ಅಂಡ್ ಕರೆಂಟ್ ಅಫೇರ್ಸ್ ಅಲ್ಲಿ ನಮಗೆ ಲೈಕ್ ಜನರಲ್ ಸೈನ್ಸ್, ಇಂಡಿಯನ್ ಹಿಸ್ಟರಿ ಅಂಡ್ ಕರ್ನಾಟಕ ಹಿಸ್ಟರಿ. ಸೊ ಫಸ್ಟ್ ನಮ್ಮ ಸ್ಟೇಟ್ ಬಗ್ಗೆ ಜಾಸ್ತಿ ಓದಬೇಕು, ಕರ್ನಾಟಕ ಹಿಸ್ಟರಿ ಓದಬೇಕು, ಇಂಡಿಯನ್ ಹಿಸ್ಟರಿ ಓದಬೇಕು, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, social and political sciences. So polity in Karnataka, polity in India, so general mental ability, reasonings, so constitution of India, public administration and rural development, sciences and technology, so Indian economy, so international relation, environmental sciences, logical reasoning, everyday observation expected of an educated person. ಸೊ ಇದು ಈ ಜನರಲ್ ನಾಲೆಡ್ಜ್ ಪೇಪರ್ 1 ಸೊ ಸಂಬಂಧಿತ ಪೂರ್ತಿ ಲೈಕ್ ಸಿಲೆಬಸ್. ಸೊ ಜನರಲ್ ಸ್ಟಡೀಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಅಂಡ್ ಕರ್ನಾಟಕ ಬಗ್ಗೆ ನಮ್ಮ ಸ್ಟೇಟ್ ಬಗ್ಗೆ ಸೊ ಕರೆಂಟ್ ಅಫೇರ್ಸ್ ಏನಿರುತ್ತೋ ಸೊ ಈ ತರ ಎಲ್ಲಾನ ನಾವು ಲೈಕ್ ಅಪ್ಡೇಟ್ ಆಗಿ ಇರಬೇಕು. ಸೊ ಇದು ನಮಗೆ ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ 100 into 3 300 ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ ಪೇಪರ್ 1. ಸೊ ಟೋಟಲ್ ಪೇಪರ್ 1 ನಮಗೆ 300 ಮಾರ್ಕ್ಸ್ ಅಂಡ್ ಡ್ಯೂರೇಷನ್ ಈಸ್ 2 hours. ಓನ್ಲಿ 2 hours ಡ್ಯೂರೇಷನ್ ಕೊಡ್ತಾರೆ. ನೆಕ್ಸ್ಟ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್ ಅಂದ್ರೆ ಹಾರ್ಟಿಕಲ್ಚರ್. ಸೊ ಈ ಹಾರ್ಟಿಕಲ್ಚರ್ ಪೇಪರ್ ಕೊಡ್ತಾರೆ. ಸೊ ನಮಗೆ ಸೊ 2 ಪೋಸ್ಟ್ಗಳಿಗೆ ಡಿಫ್ರೆಂಟ್ ಸಿಲೆಬಸ್ ಇದಾವೆ. ಸೊ ಡಿಫ್ರೆಂಟ್ ಸಿಲೆಬಸ್ ಅದನ್ನ ನೋಡಿಕೊಂಡು ನಾವು ಈ ಪೇಪರ್ 2 ಎಕ್ಸಾಮ್ನ ಪ್ರಿಪೇರ್ ಆಗಬೇಕು. ಸೊ ಇದು ಸೇಮ್ 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಅಂಡ್ ಟೋಟಲ್ ಮಾರ್ಕ್ಸ್ 300. ಸೊ ಫೈನಲಿ 2 hours ಟೈಮ್ ಲಿಮಿಟ್. ಈ ತರ ನಮಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಂಡ್ ಸಿಲೆಬಸ್ ಇರುತ್ತೆ. ಸೊ ನೆಕ್ಸ್ಟ್ ನೆಗೆಟಿವ್ ವ್ಯಾಲ್ಯೂಯೇಷನ್. ಇಲ್ಲಿ ನಾವು ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲಿ ನೋಡ್ಕೋಬೇಕು. ಏನಂದ್ರೆ ಈಚ್ ಕ್ವಶನ್ ಹ್ಯಾಸ್ 4 ಆಪ್ಷನ್ಸ್ ಆಸ್ MCQs ತರಾನೇ ಇರುತ್ತೆ. ಆಬ್ಜೆಕ್ಟಿವ್ಸ್ ಅಂದ್ರೆ ಒಂದು ಕ್ವಶನ್ ಇರುತ್ತೆ, ಒಂದು ಕ್ವಶನ್ ಅಲ್ಲಿ 4 ಆಪ್ಷನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಮಸ್ಟ್ ಸೆಲೆಕ್ಟ್ ಓನ್ಲಿ ಒನ್ ಕರೆಕ್ಟ್ ಆನ್ಸರ್. 1/4 ಆಫ್ ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಎವ್ರಿ ರಾಂಗ್ ಆನ್ಸರ್. ಸೊ ಇಲ್ಲಿ ನಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಎಷ್ಟಂದ್ರೆ 1/4 ಅಂದ್ರೆ 0.75 ಮಾರ್ಕ್ಸ್. ಸೊ ಒಂದು ಕ್ವಶನ್ ರಾಂಗ್ ಆದ್ರೆ ನಮಗೆ 0.75 ಮಾರ್ಕ್ಸ್ ಮೈನಸ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಕೊಟ್ಟವ್ರೆ. ಈ ಸೆಕೆಂಡ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎ ಫಿಫ್ತ್ ಆಪ್ಷನ್ ಆರ್ ಸರ್ಕಿಲ್ ಇಸ್ ಪ್ರೊವೈಡೆಡ್ ಆನ್ OMR sheet. 5 extra minutes after the final bell will be given to shade the fifth circle for unanswered questions. If no circle is shaded, 0.75 marks will be deducted for that question. ಸೊ ಇಲ್ಲಿ ಏನಂದ್ರೆ ಜನರಲ್ ಆಗಿ ನಮಗೆ ಒಂದು ಕ್ವಶನ್ ಹಿಂಗಿರುತ್ತೆ. ಒಂದು ಕ್ವಶನ್ ಅಲ್ಲಿ 4 ಆಪ್ಷನ್ಸ್ಗೆ 4 ಬಬಲ್ಸ್ ಕೊಡ್ತಾರೆ. ಸೊ ಆ ಕರೆಕ್ಟ್ ಆಪ್ಷನ್ ಯಾವ್ದಿರುತ್ತೋ ಅದಕ್ಕೆ ನಾವು ಶೇಡ್ ಮಾಡ್ತೀವಿ. ಸೊ ಈ 4 ಬಬಲ್ಸ್ ಜೊತೆಗೆ ನಮಗೆ ಎವ್ರಿ ಕ್ವಶನ್ಗೆ ಒಂದು 5th ಬಬಲ್ ಕೊಡ್ತಾರೆ. ಸೊ ಒಂದು 5th ಬಬಲ್ ಕೊಡ್ತಾರೆ. ಸೊ ಈ 5th ಬಬಲ್ನ ಯಾವಾಗ ಶೇಡ್ ಮಾಡಬೇಕು? ಸೊ ಏನಕ್ಕೆ ಶೇಡ್ ಮಾಡಬೇಕು ಅಂದ್ರೆ ಸೊ ಈ 5th ಬಬಲ್ ಶೇಡ್ ಮಾಡಕ್ಕೆ ನಮಗೆ ಲಾಸ್ಟ್ ಫೈನಲ್ ಬೆಲ್ ಆದ್ಮೇಲೆ 5 minutes ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ. ಸೊ ಈ ಎಕ್ಸ್ಟ್ರಾ ಟೈಮ್ ಅಲ್ಲಿ ಇನ್ ಕೇಸ್ ನಿಮ್ಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್ ಆನ್ಸರ್ ನಿಮ್ಗೆ ಗೊತ್ತಿದ್ರೆ ಸೊ 1 2 3 4 ಆಪ್ಷನ್ ಅಲ್ಲಿ ಯಾವುದೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ಅದನ್ನ ಶೇಡ್ ಮಾಡ್ತೀವಿ. ಸೊ ಸೆಕೆಂಡ್ ಕ್ವಶನ್ ನಿಮ್ಗೆ ಗೊತ್ತಿಲ್ಲ. ಸೊ ನೀವೇನ್ ಮಾಡ್ತೀರಿ? ಅದನ್ನ ಹಂಗೆ ಬಿಡ್ತೀರಿ. ಓಕೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳೋಣ ಅಂತ ಹಂಗೆ ಬಿಡ್ತೀರಿ. ಸೊ ಈ ತರ ಮಾಡ್ತೀರಿ. ಸೊ ಆಮೇಲೆ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ ಇದು ಹಂಗೆ ಬಿಟ್ರೆ ನಿಮ್ಗೆ 0.75 ಮಾರ್ಕ್ಸ್ ಮೈನಸ್ ಆಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಈ ಕ್ವಶನ್, ಸೊ ನೀವು ಹಂಗೆ ಬಿಟ್ಟಿದ್ದೀರಾ. ಸೊ ಅಲ್ಲಿ 0.75 ಮಾರ್ಕ್ಸ್ ಮೈನಸ್ ಆಗುತ್ತೆ. ಸೊ ಅದಕ್ಕೆ ಈ 5th ಬಬಲ್ ಏನಿರುತ್ತೋ ನಿಮಗೆ ಗೊತ್ತಿಲ್ಲ ಅಂದ್ರೆ ಈ 5th ಬಬಲ್ ನಾವು ಶೇಡ್ ಮಾಡಬೇಕು. ಸೊ ನಮಗೆ ಈ ಆನ್ಸರ್ ಗೊತ್ತಿಲ್ಲ, ಈ ಸೆಕೆಂಡ್ ಕ್ವಶನ್ ನನಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಾನೇನ್ ಮಾಡಬೇಕು ಲಾಸ್ಟ್ ಅಲ್ಲಿ? ಸೊ ಲಾಸ್ಟ್ 5 minutes ಟೈಮ್ ಅಲ್ಲಿ ನನಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ನಾನು ಈ 5th ಬಬಲ್ನ ಶೇಡ್ ಮಾಡಬೇಕು. ಈ 5th ಬಬಲ್ನ ಶೇಡ್ ಮಾಡಿದ್ರೆ ಯಾವ್ದು ಕಾರಣಕ್ಕೆ ನನಗೆ ನೆಗೆಟಿವ್ ಮಾರ್ಕಿಂಗ್ ಆಗಲ್ಲ. ಸೊ ಅಂದ್ರೆ ನನಗೆ ಈ ಕ್ವಶನ್ ಗೊತ್ತಿಲ್ಲ ಅಂತ ಅರ್ಥ. ಈ 5th ಬಬಲ್ ಶೇಡ್ ಮಾಡಿದ್ರೆ ನನಗೆ ಈ ಕ್ವಶನ್ ಗೊತ್ತಿಲ್ಲ ಅಂತ ಅರ್ಥ. ಸೊ ಶೇಡ್ ಮಾಡಿಲ್ಲ ಅಂದ್ರೆ ಸೊ ನಮಗೆ ಆಟೋಮೆಟಿಕಲಿ 0.75 ಮಾರ್ಕ್ಸ್ ಮೈನಸ್ ಹೋಗುತ್ತೆ. ಸೊ ಇಲ್ಲಿ ಸ್ವಲ್ಪ ಹುಷಾರಾಗಿ ನಾವು ಬಬ್ಲಿಂಗ್ ಮಾಡಬೇಕು OMR ಶೀಟ್ ಅಲ್ಲಿ ಅಂತ ನೋಡ್ಕೋಬೇಕು. ಲಾಸ್ಟ್ 5 minutes ಟೈಮ್ ಕೊಡ್ತಾರೆ. ಸೊ ನಿಮ್ಗೆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ 5th ಬಬಲ್ ಶೇರ್ ಮಾಡಿ ಬನ್ನಿ. ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಕಂಡೀಷನ್ಸ್ ಮಸ್ಟ್ ಬಿ ಎ ಸಿಟಿಜನ್ ಆಫ್ ಇಂಡಿಯಾ. ಓಕೆ. Next, male candidates with more than one living wife and female candidates who married a person already having a life are ineligible without prior government permission. ಸೊ ಈ ಥರ ಈ ಎಲಿಜಿಬಿಲಿಟಿ ಕಂಡೀಷನ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಇದು ಅಷ್ಟು ಬೇಕಾಗಿಲ್ಲ. ನೆಕ್ಸ್ಟ್
ಕಾಸ್ಟ್ ಆ್ಯಂಡ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್. ಸೊ ಇಲ್ಲಿ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಮಸ್ಟ್ ಬಿ ಅಪ್ಟೈನ್ಡ್ ಇನ್ ದ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ಸ್ ಆನ್ ಬಿಫೋರ್ ದ ಅಪ್ಲಿಕೇಶನ್ ಡೆಡ್ಲೈನ್. ಸೊ ಇಲ್ಲಿ ಎಸ್ ಸಿ ಕ್ಯಾಟ್ ಎ, ಕ್ಯಾಟ್ ಬಿ, ಕ್ಯಾಟ್ ಸಿ ಆ್ಯಂಡ್ ಎಸ್ ಟಿ ಫಾರ್ಮ್ ಡಿ ಮಸ್ಟ್ ಬಿ ಆರ್ ಡಿ ನಂಬರ್ ಇನ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನಲ್ಲಿ ಆರ್ ಡಿ ನಂಬರ್ ಇರಬೇಕು. ಸೊ ಈ ಫಾರ್ಮ್ ಡಿ ಫಾರ್ಮ್ನ ಸೊ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಕ್ಯಾಟಗಿರಿ 1 ಫಾರ್ಮ್ ಇ, ನೆಕ್ಸ್ಟ್ ಕ್ಯಾಟಗಿರಿ 2A, 2B, 3A, 3B ಫಾರ್ಮ್ ಎಫ್. ಸೊ ನೆಕ್ಸ್ಟ್ ಸೊ ಇದೆಲ್ಲ ನೋಡಿಕೊಂಡ್ರೆ ರಿಸರ್ವೇಷನ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ರಿಸರ್ವೇಷನ್ ಇರುತ್ತೆ. ಸೊ ರೂರಲ್ ಕ್ಯಾಂಡಿಡೇಟ್ಗೆ ರಿಸರ್ವೇಷನ್ ಇರುತ್ತೆ. ಕನ್ನಡ ಮೀಡಿಯಮಲ್ಲಿ ಓದಿರೋರಿಗೆ ರಿಸರ್ವೇಷನ್ ಇರುತ್ತೆ. ಸೊ ನೆಕ್ಸ್ಟ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವ್ರಿಗೂ ರಿಸರ್ವೇಷನ್ ಇರುತ್ತೆ. ಆ್ಯಂಡ್ ಟ್ರಾನ್ಸ್ಜೆಂಡರ್ ಕ್ಯಾಂಡಿಡೇಟ್ಸ್ಗೂ ರಿಸರ್ವೇಷನ್ ಇರುತ್ತೆ. ನೆಕ್ಸ್ಟ್ ಕರೆಸ್ಪಾಂಡೆನ್ಸ್ ವಿತ್ ಅಥಾರಿಟಿ. ಸೊ ನೆಕ್ಸ್ಟ್ ಲಾಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಚೆಕ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು. ಸೊ ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನಲ್ಲಿ ಈ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವಾಗ ಸೊ JPEG ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ರೀಸೆಂಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ. ಸೊ ಆ ಪಾಸ್ಪೋರ್ಟ್ ಸೈಜ್ ಫೋಟೋನ JPEG ಫಾರ್ಮೇಟಲ್ಲೇ ಅಪ್ಲೋಡ್ ಮಾಡಬೇಕು. ಸೊ ಅದು ದಟ್ಟು ಸೈಜ್ 50 KB to 200 KB ಮಾತ್ರ ಇರಬೇಕು ವಿತ್ ವೈಟ್ ಬ್ಯಾಕ್ಗ್ರೌಂಡ್. ಬ್ಯಾಕ್ ಸೈಡ್ ನಿಮ್ಮದು ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ಆ್ಯಂಡ್ ಸಿಗ್ನೇಚರ್. ಸೊ ಬ್ಲ್ಯಾಕ್ ಮಾರ್ಕರ್ ಆರ್ ಸ್ಕೆಚ್ ಆನ್ ವೈಟ್ ಪೇಪರ್. ಸೊ ಒಂದು ವೈಟ್ ಪೇಪರ್ ತಗೊಳ್ಳಿ, ಒಂದು ಬ್ಲ್ಯಾಕ್ ಸ್ಕೆಚ್ ಆಗಿ ತಗೊಳ್ಳಿ, ಮಾರ್ಕರ್ ಆದರೂ ತಗೊಳ್ಳಿ. ಸೊ ನಿಮ್ಮ ಸಿಗ್ನೇಚರ್ ಹಾಕಿ. ನೆಕ್ಸ್ಟ್ ಅದನ್ನೂ JPEG ಫಾರ್ಮೇಟಲ್ಲೇ ಇರಬೇಕು. ಆ ಫೋಟೋನೂ JPEG ಫಾರ್ಮೇಟಲ್ಲೇ ಇರಬೇಕು. ಆ್ಯಂಡ್ ದಟ್ ಟು ಸೈಜ್ 50 KB to 70 KB ಇರಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಟು ಬಿ ಅಪ್ಟೈನ್ ಬಿಫೋರ್ ದ ಲಾಸ್ಟ್ ಡೇಟ್ ಆ್ಯಂಡ್ ಪ್ರೊಡ್ಯೂಸ್ಡ್ ಅಟ್ ವೆರಿಫಿಕೇಶನ್. ಇಲ್ಲಿ ವೆರಿಫಿಕೇಶನ್ ಟೈಮಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡಬೇಕು. ಸೊ ಇಲ್ಲಿ ಆಧಾರ್ ಕಾರ್ಡ್ನ ಪ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡ್, ಆಲ್ ಸೆಮಿಸ್ಟರ್ ಇಯರ್ಸ್ ಆ್ಯಂಡ್ ಡಿಗ್ರಿ ಸರ್ಟಿಫಿಕೇಟ್ ಆರ್ PDC. ಸೊ ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ. ಸೊ ಈ ಇಯರ್ ಪಾಸ್ಡ್ ಔಟ್ ಸ್ಟೂಡೆಂಟ್ಸು ಇದಕ್ಕೂ ಅಪ್ಲೈ ಮಾಡ್ಕೋಬೋದು. ಸೊ ಯಾರು 4 year BSc ಹಾರ್ಟಿಕಲ್ಚರ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೋ ಸೊ ಅವ್ರಿಗೆ ಆಲ್ರೆಡಿ ಸರ್ಟಿಫಿಕೇಟ್ PDC ಕೊಟ್ಟಿರ್ತಾರೆ. ಅಂದರೆ PDC ಕೊಟ್ಟಿರಬೇಕು, ಕೊಟ್ಟಿಲ್ಲ ಅಂದರೆ ಅವ್ರು ಅಪ್ಲೈ ಮಾಡೋಂಗಿಲ್ಲ. ಸೊ PDC ಅವ್ರು ಕೊಟ್ಟಿದ್ರೆ ಅವ್ರು ಅಪ್ಲೈ ಮಾಡ್ಕೋಬೋದು. ಸೊ PDC ಆದರೂ ತಗೊಂಡು ಹೋಗ್ಬೋದು. ಡಿಗ್ರಿ ಸರ್ಟಿಫಿಕೇಟ್ ಇದ್ದರೆ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೋದು. ಮಾರ್ಕ್ಸ್ ಕಾರ್ಡ್ ಇದ್ದರೆ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಬೇಕು. ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಶೋಯಿಂಗ್ ಡೇಟ್ ಆಫ್ ಬರ್ತ್. ಸೊ ಇದೊಂದು ತಗೊಂಡು ಹೋಗಬೇಕು. ನೆಕ್ಸ್ಟ್ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಅವ್ರು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ಪೆನ್ಷನ್ PPO ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ನೆಕ್ಸ್ಟ್ ಕ್ಯಾಟಗಿರಿದವ್ರು ಏನು ಮಾಡಬೇಕು, ಕ್ಯಾಸ್ಟ್ ಆ್ಯಂಡ್ ಕ್ಯಾಟಗಿರಿ ಸರ್ಟಿಫಿಕೇಟ್ಸ್ ತಗೊಂಡು ಹೋಗಬೇಕು. ನೆಕ್ಸ್ಟ್ ರೂರಲ್ ರಿಸರ್ವೇಷನ್ ಇದ್ದರೆ ಅವ್ರು ಫಾರ್ಮ್ 1 ಆ್ಯಂಡ್ ಫಾರ್ಮ್ 2 ಸರ್ಟಿಫಿಕೇಟ್ಸ್ನ ತಗೊಂಡು ಹೋಗಬೇಕು. ನೆಕ್ಸ್ಟ್ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ನೆಕ್ಸ್ಟ್ ಟ್ರಾನ್ಸ್ಜೆಂಡರ್ಸ್ ಇದ್ದರೆ ಅದು ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ಆ್ಯಂಡ್ ಕರೆಂಟ್ಲಿ ಎಂಪ್ಲಾಯ್ಡ್ ಕ್ಯಾಂಡಿಡೇಟ್ಸ್ ಯಾರಾದರೂ ಕರೆಂಟ್ಲಿ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದರೆ ಸೊ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ನ ತಗೊಂಡು ಪ್ರೊಡ್ಯೂಸ್ ಮಾಡಬೇಕು. ಸೊ ಇದು ಈ ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೂ ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಈ ಕೆಳಗೆ ಇರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಮೆಸೇಜ್ ಮಾಡಿ. ಸೊ ನಿಮಗೆ ಯಾವುದೇ ರೀತಿ ಹೆಲ್ಪ್ ಬೇಕಂದ್ರೂ ನಾವು ಮಾಡ್ತೀವಿ. ಸೊ ಮೋರೋವರ್ ನಿಮಗೆ ಏನಾದರೂ ಹೆಲ್ಪ್ ಬೇಕಂದರೆ ಇಲ್ಲಿ ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಈ ಹೆಲ್ಪ್ ಲೈನ್ಗೆ ನೀವು ಕಾಂಟ್ಯಾಕ್ಟ್ ಆದರೆ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಇವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಓನ್ಲಿ 10 AM to 6 PM ಮಾತ್ರ ವರ್ಕಿಂಗ್ ಅವರ್ಸಲ್ಲಿ ಇರುತ್ತೆ. ಸೊ ಈ ವರ್ಕಿಂಗ್ ಅವರ್ಸಲ್ಲಿ ನೀವು ಕಾಂಟ್ಯಾಕ್ಟ್ ಆದರೆ ಸೊ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಅವರೆಲ್ಲ ಕ್ಲಾರಿಫೈ ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಹಾರ್ಟಿಕಲ್ಚರ್ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಗೇನಾದರೂ ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ್ಯಂಡ್ ಕಂಪ್ಲೀಟ್ ಬುಕ್ ಲಿಸ್ಟ್ ವಿಡಿಯೋ ಬೇಕು ಅಂದರೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಎಲ್ಲ ಹಾರ್ಟಿಕಲ್ಚರ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋ ನಾನು ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್, ಸೊ 2 ಪೋಸ್ಟ್ಗಳಿಗೂ ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್ ಮಾಡಿ ಸೊ ಕಂಪ್ಲೀಟ್ ಬುಕ್ ಲಿಸ್ಟ್ನ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹಿಂಗೆ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ಸೊ ಐ ವಿಲ್ ಆಲ್ಸೋ ಟ್ರೈ ಟು ಡೂ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮ್ಯಾರಥಾನ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್ನ ಸೊ ಡೈಲಿ ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್ನ ಅಪ್ಲೋಡ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಯು ಕ್ಯಾನ್ ಯುಟಿಲೈಸ್ ದ ಮೋರ್ ಅಮೌಂಟ್ ಆಫ್ ನಾಲೆಡ್ಜ್ ಹಿಯರ್. ಸೊ ಯು ಕ್ಯಾನ್ ಯುಟಿಲೈಸ್ ಮೋರ್. ಸೊ ನಿಮಗೆ ಡೈಲಿ ಅಪ್ಡೇಟ್ಸ್
ಹಾರ್ಟಿಕಲ್ಚರ್ ಆಫೀಸರ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾವು ಡೈಲಿ ಕ್ವಶನ್ಸ್ ಅಪ್ಲೋಡ್ ಮಾಡ್ತೀವಿ. ಸೊ ದಟ್ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನು ನಾವು ಮಾಡಿ ಅಪ್ಲೈ ಮಾಡಿ ಸೊ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ದಟ್ ಮ್ಯಾಕ್ಸಿಮಮ್ ನೀವು ಈ ಚಾನ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಸೊ ಥ್ಯಾಂಕ್ ಯು. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ to Agrivas Academy YouTube channel. Thank you.